ನಮಸ್ಕಾರ ಎಲ್ಲರಿಗೂ, ಶುಭೋದಯ. ಇವತ್ತು ನಾನು ಯೋಗ ಕ್ಲಾಸ್ಗೆ ಹೋಗಲಿಲ್ಲ ಆಯಿತಾ. ಸ್ವಲ್ಪ ಪರ್ಸ್ನಲ್ ರೀಸನ್ ಇತ್ತು, ಹಾಗೆ ಯೋಗ ಬಿಡೋದು ಅಂತಲ್ಲ, ಮನೆಯಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಿಬಿಟ್ಟು ನಾನು ಇವಾಗ ಸ್ವಲ್ಪ ಲೇಟ್ ಎದ್ದಿದ್ದೀನಿ. ಒಂದು 5 ಗಂಟೆಗೆ ಎದ್ದಿದ್ದೀನಿ ಆಯಿತಾ. ಯೋಗ ಕ್ಲಾಸಿಗೆ ಹೋಗಬೇಕಾದ್ರೆ 4 ಗಂಟೆಗೆ ಹೇಳಬೇಕಾಗುತ್ತೆ. ಹೊರಗಡೆ ಫುಲ್ ಕತ್ತಲೆ ಇರುತ್ತೆ ಆಯಿತಾ ಇಷ್ಟೊತ್ತಿಗೆ. ಹಾಗೆ ಸ್ವಲ್ಪ ಬೇಕಿದ್ದರೆ ಇದೆಲ್ಲ ಮನಸ್ಸು ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ಹವಾ ಕೂಡ ತಂಪಾಗಿರುತ್ತೆ. ಎಷ್ಟು ಶಾಂತಿ ಇರುತ್ತೆ ಅಂತ ಹೇಳಿದರೆ, ನಾನು ಒಬ್ಬಳೇ ಕಿಚನಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಮೈಂಡ್ ಫುಲ್ ಕಾಮಾಗಿರುತ್ತೆ. ಸ್ವಲ್ಪ ಎದ್ದೇಳಿರೋದು 1 ಗಂಟೆ ಲೇಟ್ ಆಯ್ತಲ್ವ. ಹಾಗೆ ಯೋಗ ನನಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ 1 ಅವರ್ ಆದರೂ ಬೇಕು. ಹಾಗಾಗಿ ನಾನು ಯೋಗ ಮಾಡ್ತಾ ಇರುವಂಥ ಸಮಯದಲ್ಲಿ ಸ್ವಲ್ಪ ಟೆನ್ಷನ್ ಎಲ್ಲ ಮಾಡಿಬಿಟ್ಟು ಮಾಡೋದು ಬೇಡ ಅಂಥೇಳಿ ಮೊದಲಿಗೆ ನಾನಿಲ್ಲಿ ಲಂಚ್ ಪ್ರಿಪರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮಗೆ ಫಿಶ್ ಕರಿ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆ ಇವತ್ತು ಕರೆಂಟ್ ಸಹ ಹೋಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಹಾಗೆ ಬೇಗ ಫಸ್ಟಿಗೆ ಮಸಾಲೆ ಕಡಿಲಿಕ್ಕೆ ಹಾಕಿದರೆ ಗ್ರೈಂಡರಲ್ಲಿ ಅದರಷ್ಟಕ್ಕೆ ಕಡಿತಾ ಇರುತ್ತಲ್ವ. ನಂತರ ನಾನು ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತೀನಿ ಯೋಗ ಎಲ್ಲ ಪ್ರಾಕ್ಟೀಸ್ ಆದಮೇಲೆ ಅಂಥೇಳಿ. ಮೊದಲಿಗೆ ನಾನು ಇಲ್ಲಿ ಮಸಾಲವನ್ನು ತೆಗಿತಾ ಇದ್ದೀನಿ, ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟವನ್ನು ಆನ್ ಮಾಡಿ ಒಂದು ಪ್ಯಾನಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಮಸಾಲ ಅಂತೇಳಿ ಹೇಳಿದ ಮೇಲೆ ನಾವು ಪ್ರತಿಯೊಂದನ್ನು ಕೂಡ ರೋಸ್ಟ್ ಮಾಡಬೇಕು ಸ್ವಲ್ಪ ಹೊತ್ತಾದರೂ, ಅವಕ್ಕೆ ಮಾತ್ರ ಒಂದು ಗ್ರೇವಿಗೆ ಟೇಸ್ಟ್ ಬರುವಂಥದ್ದು. ನಾನು ಇದೇ ರೀತಿ ಮಾಡೋದು. ಬಾಕಿ ಎಲ್ಲ ಸೇಮ್ ನಿಮಗೆ ಕೊರಿಯಂಡರ್ ಸೀಡ್ಸ್ ಆಗಿರ್ಬೋದು, ಕ್ಯೂಮಿನ್ ಸೀಡ್ಸ್, ನಂತರ ಪೆಪ್ಪರ್ ಕಾರ್ನ್ಸ್ ಅದೆಲ್ಲ ಹಾಕಿಬಿಟ್ಟು ಸೇಮ್ ನಮಗೆ ಬ್ಯಾಡ್ಗೆ ಮೆಣಸನ್ನೆಲ್ಲ ಹಾಕಿಬಿಟ್ಟು ಹುಳಿ ಹಾಕಿಬಿಟ್ಟು ಅದೇ ರೀತಿ ನಾವು ಬೇರೆ ಏನೆಲ್ಲ ಈ ಮೀನಿದ್ದು ಕರಿ ಮಾಡ್ತೀವಿ ನೋಡಿ ಅದೇ ರೀತಿ. ಆದರೆ ನಾನು ಇವತ್ತು ತಗೊಂಡು ಬಂದಿರುವಂಥದ್ದು ಕೊಂಡೈ ಮೀನು ಅಂತೇಳಿ ಹೇಳ್ತೀವಿ ನಾವು. ಅದು ತುಂಬ ಚಪ್ಪಾಗಿರುತ್ತೆ ಆಯಿತಾ. ಹಾಗೆ ಅದಕ್ಕೆ ಸ್ವಲ್ಪ ಮ್ಯಾರಿನೇಷನ್ ಮಾಡಿ ಇಡಬೇಕು, ಉಪ್ಪು ಮತ್ತು ವಿನೆಗರನ್ನು ಹಾಕಿ. ಹಾಗೆ ನಾನು ಸ್ವಲ್ಪ ಈ ಕಚಂಪುಳಿ ಅಂಥೇಳಿ ನಾವು ನಮ್ಮ ರೆಸಿಪಿಲೆಲ್ಲ ಹೇಳ್ತಾ ಇದ್ವಿ ನೋಡಿ, ಅದರ ಒಂದು ಲಿಕ್ವಿಡ್ ಅನ್ಸ ಸ್ವಲ್ಪ ಹಾಕಿಬಿಟ್ಟು ನಾನು ಮ್ಯಾರಿನೇಟ್ ಮಾಡಿ ಇಡ್ತೀನಿ ಅಂತ ಹೇಳಿ. ನಂತರ ಹಾಗೆ ಇವಾಗ ಮೊದಲಿಗೆ ನಾನು ಮಸಾಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ಹುರಿದೀಗ ಹಾಕಿದೆ. ಇನ್ನು ಗ್ರೈಂಡರಲ್ಲಿ ಹಾಕಿಬಿಟ್ರೆ ಒಂದು ದೊಡ್ಡದು ಕೆಲಸ ಆದಾಗೆ. ಹಾಗೆ ಎಲ್ಲಾದರೂ ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಹಾಗೆಯೇ ಒಂದು ವೇಳೆ ನಿಮಗೆ ನನ್ನ ಡೈಲಿ ವ್ಲಾಗ್ಸ್ ಎಲ್ಲ ಇಷ್ಟವಾಗ್ತಿದೆ ಆದರೆ ಲೈಕ್ ಕೊಡಲಿಕ್ಕೆ ಸಹ ಮರಿಬೇಡಿ. ಹಾಗೆ ಏನಾದರೂ ಒಂದು ನಿಮ್ಮ ಕಮೆಂಟ್ಸನ್ನು ನನಗೆ ಹಾಕಲಿಕ್ಕೆ ಕೂಡ ಮರಿಬೇಡಿ. ನನಗೆ ನಿಜವಾಗ್ಲೂ ತುಂಬ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಕಮೆಂಟ್ಸಿಂದ. ಹಾಗೆ ನಾವು ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ರೆಸಿಪಿ ವಿಡಿಯೋಸನ್ನು ಮಾಡಿ ಹಾಕ್ತಾ ಇದ್ದೀವಿ. ನನ್ನ ಹಸ್ಬೆಂಡೇ ರೆಸಿಪೀಸನ್ನೆಲ್ಲ ಮಾಡ್ತಾ ಇದ್ದಾರೆ, ಅದನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು, ತುಂಬ ವೈರಲ್ ಆಗಿದೆ ತುಂಬ ವೀಡಿಯೋಸ್. ಹಾಗೆ ತುಂಬ ಮಂದಿ ನಮಗೆ ಅದರ ರೆಸಿಪಿಯನ್ನು ಕೇಳ್ತಾ ಇದ್ದೀರಾ. ಹಾಗೆ ನಮಗೆ ಇನ್ಸ್ಟಾದಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ ಡೀಟೇಲ್ ಆಗಿರುವಂತಹ ರೆಸಿಪಿಯನ್ನು ಶೇರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಲೆಂದಿ ಆಗುತ್ತೆ ಅಂತೇಳಿ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ಎಲ್ಲ ರೆಸಿಪಿ ವಿಡಿಯೋಸನ್ನು ಶೇರ್ ಮಾಡಬೇಕಂತಿದ್ದೀನಿ. ಹಾಗಾಗಿ ಒಂದು ವೇಳೆ ನೀವು ನಮಗೆ ಫೇಸ್ಬುಕ್ಕಲ್ಲಿ ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾ ಇದ್ದೀರಾ, ಆದರೆ ನಮಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಅದರ ಸಬ್ಸ್ಕ್ರಿಪ್ಷನ್ ಬಟನ್ ಇದು ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ನಾವು ರೆಸಿಪಿ ವಿಡಿಯೋಸ್ ಹಾಕುವಂಥ ನೋಟಿಫಿಕೇಷನ್ ಕೂಡ ಬರುತ್ತೆ. ಆವಾಗ ನೀವು ಒಂದು ವಿಡಿಯೋವನ್ನು ನೋಡಿ ನೀವು ರೆಸಿಪಿಯನ್ನು ಕೂಡ ಟ್ರೈ ಮಾಡ್ಬೋದು. ಇವತ್ತು ಎದ್ದೇಳಿರೋದು 1 ಗಂಟೆ ಲೇಟ್ ಆಗಿರೋದ್ರಿಂದ ಆಲ್ರೆಡಿ ಸೂರ್ಯೋದಯ ಆಗ್ತಾ ಬರ್ತಾ ಇದೆ, ನೋಡ್ಬೋದು. ಹೊರಗಡೆ ಬೆಳಕು ಕೂಡ ಕಾಣ್ತಾ ಇದೆ. ಇನ್ನು ನನಗೆ ಯೋಗ ಎಷ್ಟು ಅಂತ ಹೇಳಿದರೆ ಒಂದು 1/2 ಅವರ್ ಸಿಗ್ಬೋದು ಅಷ್ಟೇ. ಈ ಕಿಚನಿಗೊಮ್ಮೆ ಬಂದಾದ ನಂತರ ಒಂದಲ್ಲ ಒಂದು ಕೆಲಸದಲ್ಲಿ ನಾವು ಬ್ಯುಸಿ ಆಗುವಾಗ ಟೈಮ್ ಬೇಗ ಓಡುತ್ತೆ, ಇದು ಗೊತ್ತೇ ಆಗೋದಿಲ್ಲ. ಆದರೆ ಬೆಳಿಗ್ಗೆ ಈ ವಾತಾವರಣದಲ್ಲಿ ಕೆಲಸ ಮಾಡಲಿಕ್ಕೆ ಸಹ ಖುಷಿ ಆಗುತ್ತೆ ಆಯಿತಾ. ಏನೋ ಒಂಥರ ಈ ಸೂರ್ಯನ ಬೆಳಕು ಬರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಹಾಗೆ ಇವಾಗ ಲಂಚಿದ್ದು ಪ್ರಿಪ್ರೇಷನ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇನ್ನೇನು ಫಿಶ್ ಕೂಡ ಕಟ್ ಮಾಡಿ ತಂದಿದ್ದೀವಿ, ಆದರೆ ಇನ್ನೂ ಸ್ವಲ್ಪ ಅದಕ್ಕೆ ಸರಿಯಾಗಿ ಕ್ಲೀನ್ ಮಾಡಬೇಕು, ವಾಶ್ ಮಾಡಬೇಕಲ್ಲ, ಅದೆಲ್ಲ ಇನ್ನೂ ತುಂಬ ಉದ್ದೋಗುತ್ತೆ ಅಂಥೇಳಿ ನಾನು ಫಸ್ಟಿಗೆ ಮಸಾಲವನ್ನು ಮಾತ್ರ ಕಡಿಲಿಕ್ಕೆ ಹಾಕ್ತಾ ಇದ್ದೀನಿ. ನಂತರ ಬಾಕಿದೆಲ್ಲ ಕೆಲಸವನ್ನು ಯೋಗ ಮಾಡಿ ಆದ ನಂತರ ಮಾಡ್ಕೊಳ್ಳೋಣ ಅಂತ ಹೇಳಿ.
ನಾನು ಕಿಚನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹಸ್ಬೆಂಡ್ ಆಲ್ರೆಡಿ ಬಂದು ಯೋಗ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದರು. ನಾನಂತೂ ಬ್ಯುಸಿಯಾಗಿದ್ದೆ ಪ್ರಿಪ್ರೇಷನ್ ಮಾಡೋದ್ರಲ್ಲಿ, ಲಂಚ್ ಇತ್ತು. ಆದರೆ ಹಾಲ್ ಕಡೆ ನೋಡಿದಾಗ ಅವ್ರು ಮ್ಯಾಟ್ ಹಾಕಿಕೊಂಡು ಮೌನವಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಿಜವಾಗ್ಲೂ ಆ ದೃಶ್ಯ ನನಗೆ ತುಂಬ ಪೀಸ್ ಕೊಡುತ್ತೈತೆ. ಯಾಕಂತ ಹೇಳಿದರೆ ನನಗೆ ಅವರ ಆರೋಗ್ಯದ ಕಡೆ ಗಮನ ಕೊಟ್ಟರೆ ನನಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಅವರು ಡೈಲಿ ತುಂಬ ಉತ್ಸಾಹದಿಂದ ಪ್ರಾಕ್ಟೀಸ್ ಮಾಡ್ತಾರೆ, ಅದೊಂದು ನೋಡಲಿಕ್ಕೇ ಖುಷಿ. ಹಾಗೆಯೇ ಈ ಕಿಚನ್ ಕೆಲಸ ಮುಗಿಸಿ ಸ್ವಲ್ಪ ಕೈ ತೊಳ್ಕೊಂಡು ನಾನು ಕೂಡ ಅವರ ಜೊತೆ ಸೇರಿಕೊಂಡೆ. ಅದೇ ಸಮಯದಲ್ಲಿ ನನ್ನ ಮಾರ್ನಿಂಗ್ ರೂಟೀನಲ್ಲಿ ಒಂದು ತುಂಬಾ ಸ್ಪೆಷಲ್ ಮೊಮೆಂಟ್, ನಿಶಬ್ದವಾಗಿ ವರ್ಡ್ ಆಫ್ ಗಾಡನ್ನು ಓದೋದು. ಅಲ್ಲಿ ಯಾವುದೇ ಶಬ್ದ ಇಲ್ಲ, ಫೋನ್ ಇಲ್ಲ, ಆ ಥರ ಇಲ್ಲ, ಮಾತ್ರ ದೇವರ ವಾಕ್ಯ ಮತ್ತು ಉಸಿರಾಟದ ಶಬ್ದ. ಆ ಸೈಲೆನ್ಸ್ನಲ್ಲಿ ಕೂತಾಗ ಮನಸ್ಸು ನಿಧಾನವಾಗಿ ಸೆಟಲ್ ಆಗುತ್ತೆ ಆಯಿತಾ. ದೇಹ ಯೋಗ ಮೂಲಕ ಸ್ಟ್ರೆಚ್ ಆಗುತ್ತೆ, ಮನಸ್ಸು ದೇವರ ವಾಕ್ಯದಿಂದ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಜವಾಗಿ ಹೇಳಬೇಕಂತ ಹೇಳಿದರೆ ಒಂದು ಹಾಫ್ ಆನ್ ಅವರ್ ಮಾತ್ರ ಪ್ರಾಕ್ಟೀಸ್ ಮಾಡಿದರೂ ಕೂಡ ಅದರ ಎಫೆಕ್ಟ್ ದಿನ ಪೂರ್ತಿ ಇರುತ್ತೆ. ದೇಹ ಲೈಟ್ ಆಗಿರುತ್ತೆ, ಮನಸ್ಸು ಕಾಮ್ ಆಗಿರುತ್ತೆ, ಹೃದಯದಲ್ಲಿ ಒಂದು ಡೀಪ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗೆ ಯೋಗ ಅಂತ ಹೇಳಿದರೆ ಒಂದು ಜಸ್ಟ್ ಎಕ್ಸಸೈಸ್ ಅಲ್ಲ, ಪ್ರೇಯರ್ ಅಂತ ಹೇಳಿದರೆ ಖಾಲಿ ಶಬ್ದ ಅಲ್ಲ. ಈ ಎರಡೂ ಸೇರಿಕೊಂಡಾಗ ಅದು ಕಂಪ್ಲೀಟ್ ಹೀಲಿಂಗ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ ಆಯಿತಾ ಬೆಳಿಗ್ಗೆದ್ದು. ನಂತರ ಸ್ವಲ್ಪ ಸೂರ್ಯ ನಮಸ್ಕಾರ ತನಕ ಒಳಗಡೆ ಪ್ರಾಕ್ಟೀಸ್ ಮಾಡಿಬಿಟ್ಟು, ನಂದು ಯೋಗದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು, ತುಂಬ ಇಷ್ಟ, ಫೇವ್ರೇಟ್ ಕೂಡ ಪ್ರಾಣಾಯಾಮ. ಅದನ್ನು ನಾನು ಹೊರಗಡೆ ಮಾಡೋದು. ತುಂಬ ಒಳ್ಳೆ ವೆದರ್ ಇತ್ತು ಬೆಳಿಗ್ಗೆ, ನೋಡ್ಬೋದು ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಈ ಸಮಯದಲ್ಲಿ ಫ್ರೆಶ್ ಏರನ್ನು ತೊಗೊಂಡು ಪ್ರಾಣಾಯಾಮ ಮಾಡೋದ್ರಿಂದ ಇನ್ನೂ ಸಹ ಮೈಂಡ್ ಫ್ರೆಶ್ ಆಗುತ್ತೆ ಆಯಿತಾ. ಹಾಗೆ ಜೋಶ್ವ ಕೂಡ ಇವಾಗ ಎದ್ದಿದ್ದಾನೆ. ನಾನು ಹೇಳಿದ್ದೆ ಅಲ್ವ, ಇವತ್ತು ಸ್ವಲ್ಪ ನಾವು ಲೇಟ್ ಆಗಿದ್ದರೆ ಪ್ರತಿಯೊಂದು ಕೂಡ ಏನು ಹೇಳ್ತಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಹಾಗೆಯೇ ಜೋಶ್ವನಿಗೆ ಏನೋ ಸ್ಕೂಲ್ಗೆ ರೆಡಿ ಮಾಡಬೇಕಲ್ವ, ಅವನಿಗೊಂದು ಅಭ್ಯಾಸ ಬೆಳಿಗ್ಗೆ ತಕ್ಷಣ ನಾನು ಬೇಕೇ ಬೇಕು, ನನ್ನ ತೊಡೆಯಲ್ಲಿ ಅವನಿಗೊಂದು 2 ನಿಮಿಷ ಆದರೂ ಮಲಗಬೇಕು. ಅವನಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ನನ್ನನ್ನು ಹುಡುಕಿಕೊಂಡು ಬಂದು ಇಲ್ಲಿ ತೊಡೆ ಮೇಲೆ ಮಲಗಿದ್ದಾನೆ ಅವನು. Have a good day. Have a good day. This is miracle fruit. I love this miracle fruit. How to eat that? आता नका तोंड धुवून नाही आता काही नका. Brush करू. ब्रश करू. ಬೆಸ್ಸಿಗರು ನನಗೆ. Good morning. ಇವತ್ತು ಬೆಳಿಗ್ಗೆ ಎದ್ದು ಅವನಿಗೆ ಮಿರಾಕಲ್ ಫ್ರೂಟ್ ಇದ್ದು ನೆನಪಾಗಿದೆ ಆಯಿತಾ. ಇಲ್ಲಿ ಮಿರಾಕಲ್ ಫ್ರೂಟ್ ಅಂತೇಳಿ ನಿಮಗೆ ನಮ್ಮ ವಿಡಿಯೋಸಲ್ಲೆಲ್ಲ ನಾವು ತೋರಿಸಿದ್ದೀವಿ. ಇದರಲ್ಲಿ ಒಂದು ಮಿರಾಕಲ್ ಫ್ರೂಟ್ ಅಥವಾ ಮ್ಯಾಜಿಕ್ ಫ್ರೂಟ್ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮದು ಟೇಸ್ಟ್ ಇದೆ ನೋಡಿ, ಅದು ಏನು ತಿಂದರೂ ಕೂಡ ಸ್ವೀಟ್ ಆಗಿರುತ್ತೆ. ಒಂದು ಸ್ವಲ್ಪ ನಿಮಿಷ ಅದನ್ನು ತಿಂದಾದ ನಂತರ. ಹಾಗೆ ಅದು ಅವನಿಗೆ ಇಷ್ಟ, ಜೋಶ್ವನಿಗೆ. ಹಾಗೆ ಅದನ್ನು ಯಾವಾಗಲೂ ಅವನೇ ಖಾಲಿ ಮಾಡೋದು. ಇವತ್ತು ಅವನದು ಫ್ರೆಂಡ್ಸಿಗೆ ಮತ್ತು ಟೀಚರ್ಸ್ಗೆಲ್ಲ ಕೊಡಲಿಕ್ಕಿದೆ, ಹುಡುಕಿ ಕೊಡಿ ಅಂತೇಳಿ ಇಬ್ಬರಿಗೆ ಸಹ ಕರ್ಕೊಂಡು ಬಂದಿದ್ದಾನೆ. ಹಾಗೆ ಹಸ್ಬೆಂಡ್ ಹೇಳಿದರು, ನಾನು ನೋಡಿದ್ದೀನಿ, ಇತ್ತು 1, 2, 3, ಅದನ್ನು ನಾನು ಅವನಿಗೆ ತೆಗೆದು ಕೊಡ್ತೀನಿ ಅಂಥೇಳಿ ಅವರು ಬಂದರು ಇಲ್ಲಿ. ಹಾಗೆ ಅವರು ಹುಡುಕಿ ಅವನಿಗೆ ಕೊಡ್ತಾ ಇದ್ದಾರೆ. ಯೋಗ ಎಲ್ಲ ಮುಗಿದ ತಕ್ಷಣ ರಿಯಲ್ ಬ್ಯಾಟಲ್ ಸ್ಟಾರ್ಟ್ ಆಗುತ್ತೆ ಆಯಿತಾ. ಅದು ಕೂಡ ಮಾರ್ನಿಂಗ್ ಬ್ಯಾಟಲ್. ಎಷ್ಟು ಕಾಮಾಗಿ ವರ್ಡ್ ಆಫ್ ಗಾಡ್ ಓದಿ ಯೋಗ ಮಾಡಿ ಮನಸ್ಸು ಸೆಟಲ್ ಆಗಿರಿದ್ರೂ ಕೂಡ, ಆದರೆ ನೆಕ್ಸ್ಟ್ ಮಿನಿಟ್ ಕಿಚನ್ಗೆ ಹೋದರೆ ಸೀನ್ ಟೋಟಲಿ ಚೇಂಜ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಟಿಫಿನ್ ಪ್ಯಾಕ್ ಮಾಡಬೇಕು, ಲಂಚ್ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಬೇಕು. ಒಂದೇ ಸಮಯದಲ್ಲಿ 3 ಕೆಲಸ ಮಾಡಬೇಕು. ಹಾಗೆ ಸ್ಟವ್ ಮೇಲೆ ಒಂದು ಕಡೆ ದೋಸೆ ತವ ಬಿಸಿ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ರೈಸನ್ನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ, ಇನ್ನೊಂದು ಕಡೆ ಪದಾರ್ಥ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಎಲ್ಲ ಕೂಡ ಸೇಮ್ ಟೈಮ್ ಆಗ್ತಾ ಇದೆ. ಅಷ್ಟರಲ್ಲಿ ಜೋಶ್ವ ಎದ್ದೇಳ್ಬಿಟ್ಟು, ಅಮ್ಮ ಸ್ಪೂನ್ ಕೊಡು, ಅಮ್ಮ ನನಗೆ ಬ್ರಷ್ ಮಾಡಿಸು, ಅಮ್ಮ ನಂದು ಯೂನಿಫಾರ್ಮ್ ಎಲ್ಲಿದೆ, ಅಮ್ಮ ಸಾಕ್ಸ್ ಎಲ್ಲಿದೆ. ಸೊ ಇದೇ ರೀತಿ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಲಿಟ್ರಲಿ ಯೋಚಿಸ್ಲಿಕ್ಕೆ ಟೈಮೇ ಸಿಗೋದಿಲ್ಲ ಆಯಿತಾ, ಏನು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಾಗದೆ ಕಿಚನಿಂದ ಹಾಲ್ಗೆ, ಹಾಲಿಂದ ಬೆಡ್ರೂಮ್ಗೆ ಹೀಗೆ ಓಡಾಡ್ತಾ ಇರ್ತೀನಿ. ಮಲ್ಟಿ ಟಾಸ್ಕಿಂಗ್ ಅಂದರೆ ನಾವು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಓದ್ತಾ ಇದ್ವಿ ನೋಡಿ, ಅದು ನಿಜವಾಗ್ಲೂ ಅಲ್ಲ. ರಿಯಲ್ ಲೈಫಲ್ಲಿ ಮಾರ್ನಿಂಗ್ ಟೈಮ್ ಮ್ಯಾನೇಜ್ ಮಾಡೋದೇ ಮಲ್ಟಿ ಟಾಸ್ಕಿಂಗ್ ಅಂತೇಳಿ ನನಗೆ ಅನಿಸುತ್ತೆ.
ಕೆಲವೊಮ್ಮೆ ನನಗೇ ನಗು ಬರ್ತಾ ಇರುತ್ತೆ ಆಯಿತಾ, ನಾನು ಓಡ್ತಾ ಇದ್ದೀನೋ ಅಥವಾ ಟೈಮ್ ನನ್ನ ಹಿಂದೆ ಓಡ್ತಾ ಇದೆಯೋ ಅಂತೇಳಿ ಗೊತ್ತಾಗೋದಿಲ್ಲ. ಆದರೆ ಈ ರಶ್ ಮಧ್ಯೆ ಕೂಡ ಒಂದು ಹ್ಯಾಪಿನೆಸ್ ಇರುತ್ತೆ. ಫ್ಯಾಮಿಲಿ ರೆಡಿ ಆಗ್ತಾ ಇರೋದು, ಟಿಫಿನ್ ನೀಟ್ಲಿ ಪ್ಯಾಕ್ ಆಗ್ತಾ ಇರೋದು, ಟೇಬಲ್ ಮೇಲೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡೋದು, ಇವುಗಳೆಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ನಮಗೆ ತಾಯಂದಿರಿಗೆ. ಬ್ಯುಸಿ ಆಗಿದ್ದರೂ ಕೂಡ ಒಂದು ಡೀಪ್ ಬ್ರೆತ್ ತೆಗೆದುಕೊಂಡು ಥ್ಯಾಂಕ್ ಯು ಗಾಡ್ ಫಾರ್ ದಿಸ್ ಸ್ಟ್ರೆಂತ್ ಅಂತೇಳಿ ಹೇಳಿದರೆ ಸಾಕು, ಪುನಃ ಎನರ್ಜಿ ನಮಗೆ ಬಂದುಬಿಡುತ್ತೆ. ಮಾರ್ನಿಂಗ್ ರಶ್ ನಮ್ಮ ಲೈಫ್ನ ಎಷ್ಟೊಂದು ರಿಯಾಲಿಟಿ ಆಗಿರ್ಬೋದು, ಆದರೆ ಅದೇ ಸಮಯ ನಮ್ಮ ಒಂದು ಸ್ಟ್ರಾಂಗೆಸ್ಟ್ ವರ್ಷನ್ ಕೂಡ ತೋರಿಸುತ್ತೆ. ನಮ್ಮ ಜೋಶ್ವನಿಗೆ ಕಾಯಿನ್ ದೋಸೆ ಅಂತ ಹೇಳಿದರೆ ತುಂಬ ಇಷ್ಟ ಆಯಿತಾ. ಒಂದು ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ಅದು ಸಹ ಸ್ಪೆಷಲಿ ಲಂಚ್ ಬಾಕ್ಸಿಗೆ ನಾನು ಏನೇ ಹಾಕಿದರೂ ಅವನು ಓಕೆ, ಆದರೆ ಕಾಯಿನ್ ದೋಸೆ ಹಾಕಿದರೆ ಮಾತ್ರ ಅವನಿಗೆ ಬೇರೆ ಲೆವೆಲ್ ಸಂತೋಷ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅವನು ಪ್ರಾಪರ್ ಹೆಲ್ದಿ ಮೀಲ್ ತೊಗೊಳ್ತಾನೆ. ಗಂಜಿ ಊಟ, ಮೊಟ್ಟೆ ಹಾಗೆ ತರಕಾರಿ ಎಲ್ಲ ನಾನು ಅವನಿಗೆ ಕೊಡ್ತೀನಿ. ಹಾಗೆ ಫುಲ್ ಪವರ್ ಬ್ರೇಕ್ಫಾಸ್ಟ್ ಮಾಡ್ತಾನಲ್ವ ಅಂಥೇಳಿ ನಾನು ಯೋಚಿಸಿ ಲಂಚ್ ಸ್ವಲ್ಪ ಈಸಿ ಆಗಿರಲಿ ಅಂಥೇಳಿ ಅವನಿಗೆ ಈ ರೀತಿ ಕಾಯಿನ್ ದೋಸೆ ಎಲ್ಲ ನಾನು ಕೊಡ್ತೀನಿ. ಆದರೆ ಜೋಶ್ವನ್ ಯೋಚನೆ ಬೇರೆ ಆಗಿರುತ್ತೆ ಆಯಿತಾ. ಅವನಿಗೆ ಕಾಯಿನ್ ದೋಸೆ ಯಾಕೆ ಇಷ್ಟ ಅಂತ ಹೇಳಿದರೆ, ನನಗೆ ಡೈಲಿ ಅವ್ನು ಬೆಳಿಗ್ಗೆ ಬಂದು ಹೇಳೋದು, ಮಮ್ಮಿ ನಾನಿಂದು ಕ್ಲಾಸಲ್ಲಿ ಫಸ್ಟಾಗಿ ಲಂಚ್ ಫಿನಿಷ್ ಮಾಡ್ತೀನಿ, ಅದಕ್ಕೋಸ್ಕರ ನನಗೆ ಕಾಯಿನ್ ದೋಸೆ ಹಾಕು, ಅದು ಬೇಗ ಫಿನಿಷ್ ಆಗುತ್ತೆ ಅಂಥೇಳಿ ತುಂಬ ಕಾನ್ಫಿಡೆನ್ಸಲ್ಲಿ ಹೇಳ್ತಾನೆ ಆಯಿತಾ. ನಾನು ಇವತ್ತು ಖಂಡಿತ ಫಿನಿಷ್ ಮಾಡ್ತೀನಿ ಅಂತ ಹೇಳಿ. ಹಾಗೆ ಪ್ರತಿ ಬೆಳಿಗ್ಗೆ ಒಂದೇ ಡೈಲಾಗು, ಮಮ್ಮ ಟುಡೇ ಕಾಯಿನ್ ದೋಸೆ ಪ್ಲೀಸ್ ಅಂಥೇಳಿ ಹೇಳ್ತಾನೆ. ನಾನು ಫಸ್ಟ್ ಫಿನಿಷ್ ಮಾಡ್ತೀನಿ ಅಂಥೇಳಿ ನಾನು ಕೂಡ ಮೋಟಿವೇಟ್ ಆಗ್ತೀನಿ. ಅಂತ ಹೇಳಿದರೆ ಓಕೆ, ಇಂಟ್ರೆಸ್ಟಲ್ಲಿ ಕೇಳ್ತಾ ಇದ್ದೇನಲ್ವಾ, ಖಂಡಿತವಾಗ್ಲೂ ಫಿನಿಷ್ ಮಾಡೋ ಅಂಥೇಳಿ ನಾನು ಸಂಜೆ ಅವನು ಬಂದ ತಕ್ಷಣ ಅವನಿಗೆ ಕ್ವೆಶನ್ ಕೇಳೋದು, ಜೋಶ್ವಾ ಲಂಚ್ ಫಸ್ಟ್ ಫಿನಿಷ್ ಮಾಡಿದ್ದೆ ಇವತ್ತು ಅಂಥೇಳಿ. ಆವಾಗ ಅವನು ಹೇಳೋದು ಫುಲ್ ಕಾನ್ಫಿಡೆನ್ಸಲ್ಲಿ, ಮಮ್ಮ ನಾನು ಲಾಸ್ಟ್ ಅಂತಲ್ಲ ಆದರೆ ಥರ್ಡ್ ಬಂದಿದ್ದೀನಿ ಅಂತ ಹೇಳಿ ಊಟ ಮಾಡೋದ್ರಲ್ಲಿ. ಸೊ ನನಗಂತೂ ನಿಜವಾಗ್ಲೂ ಅವನ ಮುಖ ನೋಡೋಕೆ ಎಷ್ಟು ನಗು ಬರುತ್ತೆ ಅಂತ ಹೇಳಿದರೆ, ಅವನಿಗೆ ಅದು ದೊಡ್ಡ ಅಚೀವ್ಮೆಂಟ್ ಆಯಿತಾ. ಫಸ್ಟ್ ಆಗಲಿಲ್ಲ ಅಂದರೂ ಲಾಸ್ಟ್ ಆಗಲಿಲ್ಲಲ್ಲ, ಅದೊಂದು ಪ್ರೌಡ್ ಫೀಲಿಂಗ್ ಅವನಿಗೆ. ಆದರೆ ಅವನ ಎಫರ್ಟ್ ಕೂಡ, ಅವನ ಪ್ರಯತ್ನ ನಡೀತಾ ಇದೆ ಫಸ್ಟ್ ಬರಲಿಕ್ಕೆ. ನೋಡುವ ಯಾವಾಗ ಅವನು ಫಸ್ಟ್ ಬರ್ತಾನೆ ಅಂಥೇಳಿ ಲಂಚ್ ಫಿನಿಷ್ ಮಾಡೋದ್ರಲ್ಲಿ. ನಾನಿಲ್ಲಿ 2 ಬಳೆ ಹಾಗೆಯೇ ಒಂದು ಚೋಕರ್ ಸೆಟ್ಟನ್ನು ಆರ್ಡರ್ ಮಾಡಿದ್ದೆ. ಆದರೆ ಬರುವಾಗ ಪಾರ್ಸೆಲ್ ಲೇಟ್ ಆಯಿತು. ಅದು ನಂದು ಬ್ಲ್ಯಾಕ್ ಸಾರಿ ಇತ್ತು ನೋಡಿ, ಅದಕ್ಕೆ ಸ್ವಲ್ಪ ಮ್ಯಾಚ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಆರ್ಡರ್ ಮಾಡಿದ್ದೆ. ಇವಾಗೆಲ್ಲ ಆಫರ್ ನಡೀತಾ ಇದೆಯಲ್ಲ ಅಮೆಝಾನಲ್ಲಿ ಎಲ್ಲ, ಹಾಗೆ ನನಗೆ ಇಷ್ಟ ಆಯಿತು ಅಂಥೇಳಿ ನಾನು ಆರ್ಡರ್ ಮಾಡಿದ್ದೆ, ಜಾಸ್ತಿ ರೇಟಲ್ಲೇ ಇದಕ್ಕೆ. ಹಾಗೆ ನಾನು ಅದನ್ನೇ ಓಪನ್ ಮಾಡಿ ನೋಡ್ತಾ ಇದ್ದೆ ಯಾವ ರೀತಿ ಕಾಣುತ್ತೆ ಅಂಥೇಳಿ. ನಿಮಗೆ ಸಹ ನಾನು ಜಸ್ಟ್ ಹಾಕಿ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ನಾನು ಹಾಕಿಟ್ಟಿರ್ತೀನಿ ಲಿಂಕನ್ನು, ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನನಗಂತೂ ಇಷ್ಟ ಆಯ್ತಾ. ಆದರೆ ನನಗೆ ಬ್ಯಾಂಗಲ್ಲಿದ್ದು ಸ್ವಲ್ಪ ಸೈಜ್ ದೊಡ್ಡದಾಯಿತು, ಅದು ನನಗೆ ಅಂದಾಜಾಗಲಿಲ್ಲ ತಗೊಳ್ಳುವಾಗ. ಬಾಕಿ ಚೆನ್ನಾಗಿತ್ತು. ಹಾಗೆ ನಾನು ಅದನ್ನು ಹಾಕ್ಕೊಂಡೆಲ್ಲ ನೋಡ್ತಾ ಇದ್ದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಆಯಿತಾ. ಆದರೆ ನನಗೆ ನೋಡಿ ಸೈಜ್ ಸ್ವಲ್ಪ ದೊಡ್ಡದಾಗ್ತಾ ಇದೆ, ಹಾಗೆ ಅದನ್ನು ರಿಟರ್ನ್ ಕೊಡುವ ಅಂತ ಹೇಳಿ. ಹಾಗೆ ಇನ್ನೊಂದು ಚೋಕರ್ ಸೆಟ್ ಆಯಿತಾ, ಅದು ನಿಮಗೆ ಪರ್ಲಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ ಮಾತ್ರ. ನನಗೆ ಈ ರೀತಿ ಚೋಕರ್ ಸೆಟ್ಟೆಲ್ಲ ತುಂಬ ಇಷ್ಟ. ಅದು ಕೂಡ ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸಲ್ವಾರಿಗೆಲ್ಲ ಡೀಪ್ ನೆಕ್ ಇರುವಂಥ ಸಲ್ವಾರ್ಸಿಗೆಲ್ಲ ಚೆನ್ನಾಗಿ ಕಾಣ್ಬೋದು. ಆದರೆ ಸಾರಿಗೆಲ್ಲ ಹೇಳಿದಂಥದ್ದು ನೋಡಿ ಈ ರೀತಿ ಪರ್ಲ್ ಸೆಟ್ ಬಂದು, ಅದೇ ರೀತಿ ಅದಕ್ಕೆ ಇಯರಿಂಗ್ಸ್ ಕೂಡ ಇದೆ, ಚೆನ್ನಾಗಿತ್ತು. ಹಾಗೆ ಜೋಶ್ ಹೇಳ್ತಾ ಇದ್ದೆ, ಸೂಪರಾಗಿ ಕಾಣಿಸ್ತಾ ಇದೆಯಾ ಮಮ್ಮಿ ಅಂಥೇಳಿ. ಆದರೆ ಬ್ಯಾಂಗಲ್ಸ್ ಮಾತ್ರ ಹಾಕಬೇಡ ಜಾರತ್ತೆ ಅಂಥೇಳಿ. ಅವನಿಗೆ ತುಂಬ ಇಷ್ಟ ಆಯಿತಾ. ನಾನು ಹೊರಡೋದು, ಮೇಕಪ್ ಮಾಡೋದು ಎಲ್ಲ ಭಾರಿ ಖುಷಿ ಅವನಿಗೆ. ಅದರಲ್ಲೆಲ್ಲ ಅವನದ್ದು ಏನಾದರೂ ಒಂದು ಫೀಡ್ಬ್ಯಾಕ್ ಇದ್ದೇ ಇರುತ್ತೆ ನನಗೆ. ಹಾಗೆ ತುಂಬ ಇಷ್ಟ ಆಯಿತು ನನಗೆ. ಆದರೆ ಏನು ಮಾಡೋದು, ಸೈಜ್ ಸ್ವಲ್ಪ ದೊಡ್ಡದಾಗಿದೆ ಅಂಥೇಳಿ ಇನ್ನೂ ರಿಟರ್ನ್ ಮಾಡಬೇಕು. ನಾನು ನಿಮ್ಮ ಜೊತೆಗೆ ಹೇಳಿದ್ದೆ ನೋಡಿ, ಇವತ್ತು ಕೊಡ್ಡಾಯಿ ಮೀನು ಅಂತೇಳಿ, ಅದನ್ನು ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಕಟ್ ಮಾಡಿ ಕ್ಲೀನ್ ಮಾಡಿ ತಂದಿದ್ವಿ, ಆದರೆ ಅದು ಅವರು ಪರ್ಫೆಕ್ಟಾಗಿ ಮಾಡೋದಿಲ್ಲ. ಇದಕ್ಕೆಲ್ಲೊಮ್ಮೆ ಸ್ವಲ್ಪ ಆದರೂ ಗಲೀಜೆಲ್ಲ ಇರುತ್ತಲ್ವ, ಅದನ್ನೆಲ್ಲ ನಾನು ಚೂರಿಯಿಂದ ಸ್ವಲ್ಪ ತೆಗೆದು ಕ್ಲೀನ್ ಮಾಡಿ ತುಂಬ ಅಂತ ಹೇಳಿದ್ರೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ. ಯಾಕಂತ ಹೇಳಿದರೆ ತುಂಬ
ಚಪ್ಪೆ ಆಗಿರುವಂಥ ಮೀನು ಆಯಿತಾ, ತುಂಬ ಟೇಸ್ಟಿ ಆಗುತ್ತೆ ಯಾವಾಗ ನಾವು ಮ್ಯಾರಿನೇಷನನ್ನು ಮಾಡಿ ಇಡ್ತೀವಿ ನೋಡಿ ಆವಾಗ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಕಾಚಂಪುಲಿ ಇದೆ ನೋಡಿ, ಅದನ್ನು ಡೈಲ್ಯೂಟ್ ಮಾಡಿಬಿಟ್ಟು ಸ್ವಲ್ಪ ಸಿರಪನ್ನು ಹಾಕಿ ಡೈಲ್ಯೂಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ವಿನೆಗರ್ಸ್ ಹಾಕ್ಬೋದು ಅಥವಾ ಈ ಹುಳಿ ಇದೆ ನೋಡಿ ಅದರ ನೀರನ್ನು ಸ್ವಲ್ಪ ಹಾಕಿಬಿಟ್ಟು ಉಪ್ಪನ್ನು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಡ್ಬೋದು. ಬೇಕಾದರೆ ಹಳದಿ ಹುಡಿ ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಇವಾಗ ಅನ್ನವನ್ನು ಮಾಡಲಿಕ್ಕೆ ಅಂತೇಳಿ ಬಂದಿದ್ದೀನಿ. ಇವತ್ತು ನಾನು ಅನ್ನ ಮಾಡಬೇಕಾದ್ರೆ ಲೇಟ್ ಆಯಿತಾ, ನಾನು ಹೇಳಿದ್ದೆಲ್ಲ ಎಲ್ಲ ಲೇಟ್ ಆಗ್ತಾ ಇದೆ ಇವತ್ತು. ಹಾಗೆ ಮೊದಲಿಗೆ ಫಿಶ್ ಕರಿ ಮಾಡ್ಕೊಂಡ್ಬಿಟ್ರೆ ನಂತರ ಬೇಕಾದರೆ ನನಗೆ ರೈಸನ್ನು ಇಟ್ಕೊಳ್ಬೋದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ರೈಸಿಗೆ ಆದರೆ ನಾನು ಒಂದೆರಡು ಸರ್ತಿ ಬಂದರೂ ಕೂಡ ಹೋಗುತ್ತೆ, ಆದರೆ ನಾನು ಪದಾರ್ಥ ಮಾಡಬೇಕಾದ್ರೆ ಇಲ್ಲಿ ನಿಲ್ಲಬೇಕಾಗತ್ತೆ. ಹಾಗಾಗಿ ಒಮ್ಮೆ ನಾನು ಇಲ್ಲಿ ಪದಾರ್ಥ ಮಾಡಿ ಹೋದರೆ ಮತ್ತು ರೈಸನ್ನು ಇಟ್ಟು ನಂತರ ನನ್ನ ಕೆಲಸಕ್ಕೆ ಹೋಗುವ ಅಂತ ಹೇಳಿ. ನಾವು ಈ ಸೈಡಿದ್ದು ಒಲೆಯಲ್ಲಿ ಜಾಸ್ತಿಯಾಗಿ ಅಡುಗೆ ಮಾಡೋದಾಯ್ತಾ. ಇವತ್ತು ನಾನು ಇನ್ನೊಂದು ಬದಿಯಲ್ಲಿ ಮಾಡಿದೆ, ಅದರದ್ದು ಒಲೆ ಏನಿದೆ ನೋಡಿ ಅದು ಸ್ವಲ್ಪ ಸಣ್ಣದಾಯಿತು ಸಪೂರ, ಅದಕ್ಕೆ ಕಟ್ಟಿಗೆ ಇಡಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇವತ್ತು ನನಗೆ ಇಲ್ಲಿ ಬೆಂಕಿ ಮಾಡಲಿಕ್ಕೆ. ಹಾಗೆ ನಾನು ಒಳಗಿಂದ ಇದಕ್ಕೆ ಬೇಕಾಗಿರುವಂಥ ಐಟಮ್ಸನ್ನೆಲ್ಲ ಹೊರಗೆ ತಂದಿದ್ದೆ. ಹಾಗೆ ಈ ಒಂದು ಗ್ರೇವಿಗೆ ಇದೆಯಲ್ಲ ನಾವು ಸ್ವಲ್ಪ ನೀರುಳ್ಳಿ, ಶುಂಠಿ ಹಾಗೆಯೇ ಈ ಹಸಿಮೆಣಸನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆಯೇ ಮತ್ತೊಮ್ಮೆ ಉಪ್ಪು ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಬೇಕು. ಹುಳಿ ಮತ್ತು ಉಪ್ಪನ್ನು ನಾವು ಆಲ್ರೆಡಿ ಮೀನಿಗೆ ಹಾಕಿದ್ದೇವಲ್ವ, ಹಾಗೆ ಅದನ್ನು ನೋಡಿಕೊಂಡು ನಾವು ಉಪ್ಪು ಮತ್ತು ಹುಳಿಯನ್ನು ಹಾಕಿದರೆ ಆಯಿತು, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಫಟಾಫಟ್ ಅಂತೇಳಿ ನನ್ನದು ಇಲ್ಲಿ ಒಲೆಯಲ್ಲಿಯೇ ಪದಾರ್ಥ ಕೂಡ ಆಗ್ತಾಯಿದೆ. ನಮಗೆ ಒಬ್ಬರು ಪರಿಚಯದವರು ಒಳ್ಳೆ ಫ್ರೆಶ್ ಬಸಳೆ ಕೊಟ್ಟಿದ್ರು ಆಯಿತಾ, ಅದನ್ನು ನಾನು ಒಮ್ಮೆ ಗ್ರೇವಿ ಮಾಡಿದ್ದೆ. ಇವಾಗ ಇನ್ನು ಸ್ವಲ್ಪ ಬಾಕಿ ಉಳಿದಿರೋದನ್ನು ಸ್ವಲ್ಪ ಬದನೆಕಾಯಿ ಹಾಕಿ ಸಿಂಪಲ್ ಆಗಿರೋಂಥ ಪಲ್ಯ ಮಾಡ್ತಾಯಿದ್ದೀನಿ ಆಯಿತಾ. ಗೊತ್ತಿಲ್ಲ ನನಗೆ ಈ ಕಾಂಬಿನೇಷನ್ ಫಸ್ಟ್ ಟೈಮ್ ಟ್ರೈ ಮಾಡೋದು, ಬದನೆಕಾಯಿ ಹಾಕಿ ಸುಮ್ಮನೆ ಹೀಗೇ ಸ್ವಲ್ಪ ಒಗ್ಗರಣೆ ಹಸಿಮೆಣಸೆಲ್ಲ ಹಾಕಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ. ನನಗೆ ಬದನೆಕಾಯಿ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೆಲ್ಲ ಇಷ್ಟ ಇಲ್ಲ, ತಂದೆಗೆ ಕೂಡ ಇಷ್ಟ ಇಲ್ಲ, ಆದರೆ ನನಗೆ ಬದನೆಕಾಯಿ ತುಂಬ ಇಷ್ಟ. ಇವನ್ ಈ ಒಂದು ನಮ್ಮ ಬಸಳಿದ್ದು ಕಾಂಬಿನೇಷನ್ಗೆ ಯಾವ ರೀತಿ ಸೆಟ್ ಆಗುತ್ತೆ ಅಂತೇಳಿ ನೋಡಬೇಕು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಪಲ್ಯವನ್ನು ಸಹ ರೆಡಿ ಮಾಡಿಕೊಂಡು ನಂತರ ಸ್ವಲ್ಪ ಫ್ರೆಶನ್ನು ಆಗಲಿಕ್ಕೆ ಹೋಗುವ ಅಂಥೇಳಿ ನಾನಿಲ್ಲಿ ನಮ್ಮ ಕೆಲಸದವರ ಆಂಟಿಗೆ ಸ್ವಲ್ಪ ಇಲ್ಲಿ ಟೀಯನ್ನು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಫಿನಿಶ್ ಆಗಿದೆ. ಹಾಗೆ ಸ್ವಲ್ಪ ಪಲ್ಯ ನಾನು ಗ್ಯಾಸಲ್ಲಿ ಇಟ್ಟು ಬಂದಿದ್ದೀನಿ ಲೋ ಫ್ಲೇಮಲ್ಲಿ. ಒಮ್ಮೆ ಫಸ್ಟಿಗೆ ಹೊರಡುವ ನಂತರ ಪಲ್ಯವನ್ನು ನೋಡ್ಕೊಳ್ಳೋಣ ಅಂಥೇಳಿ ಹಾಗೆ ಇಲ್ಲಿ ನಾನು ಸಿಂಪಲಾಗಿ ರೆಡಿ ಆಗ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ ನಾನು ಸಿಂಪಲಾಗಿ ಆಫೀಸಿದ್ದು ಕೆಲಸಕ್ಕೆ ರೆಡಿ ಆಗ್ತೀನಿ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿ ಕಾಣಲಿಕ್ಕೆ ಒಂದೊಳ್ಳೆ ಟಾಪನ್ನು ಹಾಕ್ತೀನಿ. ಹಾಗೆ ನನ್ನ ಫೇವ್ರೇಟ್ ಒಲೆಯವ್ರದ್ದು ಮಾಯ್ಶ್ಚರೈಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗಿದು ತುಂಬ ಇಷ್ಟ ಆಯಿತಾ. ಇದ್ರದ್ದು ಫ್ರೇಗ್ರೆನ್ಸ್ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಲೈಟ್ ಕೂಡ ಮುಖದಲ್ಲಿ ನಮಗೆ ಅಂತೇಳಿ ಅನಿಸೋದಿಲ್ಲ, ಆದರೆ ಅಷ್ಟೇ ಗ್ಲೋ ಕೂಡ ಕೊಡುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಕಿರತೆ ಕಡ್ಡಿ ಹೇಳ್ತಾರೆ ಆಯಿತಾ. ಹಾಗೆಯೇ ನೆಲನಲ್ಲಿ ನಾವೆಲ್ಲ ಗಾರ್ಡನ್ ಇದು ತೆಗೆದಿದ್ದೀವಿ. ಇದನ್ನು ಎಬ್ರಾಡಿಗೆ ಕಳಿಸ್ಲಿಕ್ಕೆ ಒಣಗಿಸಿ ಫ್ರೆಶ್ ಆಗಿ ಚೆಂದ ಮಾಡಿ ತೊಳೆದು ನಂತರ ಎಬ್ರಾಡಿಗೆ ಕಳಿಸ್ಲಿಕ್ಕೆ ಅಂತೇಳಿ ಇಲ್ಲಿ ಕೆಲಸದ ಆಂಟಿ ಯಾರಿದ್ದಾರೆ ಅವರು ರೆಡಿ ಕೊಡ್ತಾ ಇದ್ದಾರೆ. ನಮಗೆ ತುಂಬ ಇತ್ತಾಯಿತಾ, ತುಂಬ ನೆಲನೆಲ್ಲಿ ಇತ್ತು. ಅದನ್ನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ನೋಡಿ ಬೇರಲ್ಲಿರುವಂಥ ಮಣ್ಣೆಲ್ಲ ಹೋಗಬೇಕು ನಾವು ಎಬ್ರಾಡಿಗೆಲ್ಲ ಕಳಿಸ್ಬೇಕಾದ್ರೆ. ಹಾಗೆ ಚೆನ್ನಾಗಿ ಅದನ್ನು ವಾಶ್ ಮಾಡಿಬಿಟ್ಟು ನಂತರ ಡ್ರೈ ಮಾಡಿಬಿಟ್ಟು ಬಿಸಿಲಿಗೆ ನಂತರ ಪ್ಯಾಕ್ ಮಾಡಿ ಕೊಡುವ ಅಂತ ಹೇಳಿ ಅದರ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಪಲ್ಯ ಕೂಡ ರೆಡಿ ಆಗ್ತಾ ಬಂತು, ಫಿನಿಶ್ ಆಯಿತು ಆಲ್ಮೋಸ್ಟ್. ಇನ್ನೂ ಆಫೀಸಿದ ಕೆಲಸಕ್ಕೆ ಕೂತ್ಕೊಳ್ಳುವಂಥದ್ದು. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ನನ್ನ ಇವತ್ತಿನ ಸಿಂಪಲ್ ಆಗಿರುವಂತಹ ರುಟೀನ್ ವ್ಲಾಗ್. ಅದು ಕೂಡ ಮಾರ್ನಿಂಗ್ ವ್ಲಾಗನ್ನು ನಾನು ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ನಾನು ಇವಾಗ ತುಂಬ ಸಮಯದಿಂದ ವೀಡಿಯೋಸನ್ನು ಹಾಕದೆ ಇವಾಗ ನಾನು ರೆಗ್ಯುಲರಾಗಿ ಹಾಕ್ತಾಯಿದ್ದೀನಿ. ಹಾಗೆ ತುಂಬ ಮಂದಿ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಫಾಲೋವರ್ಸ್ ಎಲ್ಲ ನಮಗೆ ಕೇಳ್ತಾ ಇರ್ತೀರ ಯಾಕೆ ವೀಡಿಯೋಸನ್ನೆಲ್ಲ ಹಾಕ್ತಾಯಿಲ್ಲ ಅಂಥೇಳಿ. ನಾನು ಹಾಕ್ತಾ ಇರಲಿಲ್ಲ, ಆದರೆ ಇವಾಗ ರೆಗ್ಯುಲರಾಗಿ ಪೋಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ.
ಹಾಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಬಟನ್ ಇದು ಪಕ್ಕದಲ್ಲೇ ಬೆಲ್ಲೈಕನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ಇದು ನೋಟಿಫಿಕೇಷನ್ ಬರುತ್ತೆ. ಇಲ್ಲದಿದ್ದರೆ ಬರೋದಿಲ್ಲ. ಹಾಗೆ ತುಂಬ ಮಂದಿ ಕೇಳ್ತಾ ಇದ್ರಿ ನನಗೆ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತೇಳಿ. ನಾನು ವೀಡಿಯೋಸನ್ನು ಮಾಡ್ತಾ ಇದ್ದೀನಿ, ನನ್ನಿಂದ ಆಗುವಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಕೂಡ ಬೇಕು. ಒಳ್ಳೆ ಕಮೆಂಟ್ ಹಾಕಿ, ಹಾಗೆಯೇ ಲೈಕ್ ಸಹ ಕೊಡಿ, ಶೇರ್ ಸಹ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇವನ್ನ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೀವು ನಮಗೆ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.